ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಇವತ್ತು ನಾನು ದೋಸೆ ಮಾಡ್ಲತ್ತೀನಿ ಮನ್ಯಾಗ. ಅದ್ರ ಸಲುವಾಗಿ ದೋಸೆ ರೆಸಿಪಿ ಹಾಕಬೇಕಂತ ವೀಡಿಯೋ ಮಾಡ್ಲತ್ತೀನಿ. ನಾನು ನಿಮಗೆಲ್ಲ ನನ್ನ ವೀಡಿಯೋ ಆಗಲಿ ನನ್ನ ಚಾನಲ್ ಆಗಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಅನ್ನೋ ಅಂದ್ಕೊಂಡಿನಿ. ಸಪೋರ್ಟ್ ಮಾಡೋದ್ರಿಂದ ನನಗೂ ಇನ್ನಷ್ಟು ವೀಡಿಯೋಗಳು ಹಾಕ್ಲಾಕ, ನನಗೂ ಇನ್ನಷ್ಟು ವೀಡಿಯೋಗಳು ಮಾಡಬೇಕು ಅಂತ ಅನಿಸ್ತದ. ಅದ್ರ ಸಲುವಾಗಿ ನನಗೆ ಸಪೋರ್ಟ್ ಮಾಡಿರಿ. ಇನ್ನು ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ದೋಸೆ ಮಾಡ್ಲತ್ತೀನಿ. ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನು ಯಾವ ಹೋಟೆಲ್ಗೂ ಹೋಗೋ ಅವಶ್ಯಕತೆ ಇಲ್ಲ, ಹೊರಗಿನ ತಂದು ತಿಂಬೋ ಅವಶ್ಯಕತೆ ಇರಲ್ಲ. ಅದ್ರ ಸಲುವಾಗಿ ನಾನು ಮನೆಯಲ್ಲೇ ಮಾಡ್ತೀನಿ. ಯಾವಾಗಲೂ ನಾವು ಇನ್ನು ಇಲ್ಲಿ ತನಕ ಹೋಟೆಲಿಂದ ತಂದಿಲ್ಲ. ಈ ಥರ ಮಾಡಿ ನೋಡಿರಿ, ನೀವು ಭೀ ಹೋಟೆಲ್ಗೆ ಹೋಗಿ ದೋಸೆ ತಿಂಬಲ್ಲ. ಇನ್ನು ದೋಸೆ ಒಂದೇ ಅಲ್ಲ, ಇನ್ನು ಚಟ್ನಿ, ಅದ್ರ ಕೂಡ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನೂ ಮಾಡ್ಲತ್ತೀನಿ. ಇನ್ನು ನಿಮಗೆಲ್ಲ ನೀವು ಭೀ ಮಾಡಿ ನೋಡಿರಿ, ಮನೆಗೆಲ್ಲ ಮಾಡಿ ಊಟ ಮಾಡಿ ನೋಡಿರಿ. ಇನ್ನು ದೋಸೆ ಹಾಕ್ಲಕ್ಕ ಅಕ್ಕಿ ನೆನೆ ಹಾಕ್ಲತ್ತೀನಿ ನಾನು. ಇನ್ನು ಬೆಳಗ್ಗೆ ಹಂಗೆ ನೆನೆ ಹಾಕ್ಕೋತೀನಿ, ಒಂದು 10 ಗಂಟೆಗೆ ಹಂಗೆ ನೆನೆ ಹಾಕ್ಕೊಂಡಿನಿ. ಇದು ನಾನು ಬುಧವಾರ ದಿನ. ಇನ್ನು ಅಕ್ಕಿ ಒಂದು 2 ಗ್ಲಾಸು ಇಲ್ಲ 3 ಗ್ಲಾಸ್, ಈ ಗ್ಲಾಸ್ಲಿಂತ ಒಂದು 3 ಗ್ಲಾಸ್ ಹಾಕೋತೀನಿ. ಯಾಕಂದ್ರೆ 2 ದಿನ, ಒಂದಿನ ದೋಸೆ ಹಾಕ್ತೀನಿ, ಇನ್ನೊಂದು ದಿನ ಪಡ್ಡು ಹಾಕ್ತೀನಿ. ಅದ್ರ ಸಲುವಾಗಿ ಪಡ್ಡು ಅಂದ್ರೆ ಗುಲ್ಪಂಗಡಿ ಹಾಕ್ತೀನಿ. ಅದ್ರ ಸಲುವಾಗಿ ನಾನು ಅಕ್ಕಿ ನೆನೆ ಹಾಕ್ಲತ್ತೀನಿ. ಇವತ್ತು ಒಂದು 2.5 ಗ್ಲಾಸ್ ಅಷ್ಟು ಹಾಕ್ಲತ್ತೀನಿ, 2.5 ಗ್ಲಾಸು. ಇನ್ನು 2.5 ಗ್ಲಾಸಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ನೆನೆ ಹಾಕ್ಲತ್ತೀನಿ. ಇನ್ನು ಚಂದ ಎಡ್ಡು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸಪ್ರೇಟ್ ಭೀ ಹಾಕ್ಕೋಬೋದು, ಅಕ್ಕಿ ಸಪ್ರೇಟ್ ನೆನೆ ಹಾಕ್ಕೋಬೋದು, ಇಲ್ಲ ಬೇಳೆ ಸಪ್ರೇಟ್ ನೆನೆ ಹಾಕ್ಕೋಬೋದು. ಬಟ್ ನಾನು ಯಾವಾಗ ಭೀ ಹಿಂಗೆ ನೆನೆ ಹಾಕ್ತೀನಿ. ಹಿಂಗೆ ನೆನೆ ಹಾಕೋದ್ರಿಂದ ಎಡ್ಡು ಮಿಕ್ಸ್ ಮಾಡಿ ನೆನೆ ಹಾಕೋದ್ರಿಂದ ಯಾವ ಸೋಡಾ ಭೀ ಹಾಕೋದು ಹತ್ತಲ್ಲ, ಏನು ಹತ್ತಲ್ಲ, ತಾನೇ ಹಿಟ್ಟು ಉಬ್ಬುತ್ತದೆ ಚಂದ. ಅದ್ರ ಸಲುವಾಗಿ 2 ಅಕ್ಕಿ ಮತ್ತು ಬೇಳೆ, ಉದ್ದಿನಬೇಳೆನ 2 ಮಿಕ್ಸ್ ಮಾಡಿ ನೆನೆ ಹಾಕ್ಕೋರಿ ಯಾವಾಗ ಭೀ. ಇನ್ನು ಅಕ್ಕಿನ ಮತ್ತು ಉದ್ದಿನಬೇಳೆನ ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೊಳತ್ತೀನಿ. ಯಾಕಂದ್ರೆ ರೇಷನ್ ಅಕ್ಕಿ ಹಾಕ್ಲತ್ತೀನಲ್ವ ನಾನು. ಅದ್ರ ಸಲುವಾಗಿ ನಾನು ರೇಷನ್ ಅಕ್ಕಿದಾಗೆಲ್ಲ ಧೂಳು ಇರ್ತಾವಂತಂದು ಚಂದ ಒಂದು 3 ಸರ್ತಿ ಹಂಗೆ ತೊಳ್ಕೊಂಡು, ಇನ್ನು ಅದಕ್ಕೆ ಅವು ಅಕ್ಕಿ ಮತ್ತು ಬ್ಯಾಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು, ಇನ್ನು ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಮೆಂತ್ಯ ಹಾಕ್ಕೊಂಡು ನೆನಿಕ್ಕೊಂಡಿನಿ. ಇನ್ನು ಸಂಜೆ ಪರಿದು ಒಂದು 6 ಗಂಟೆಗೆ ಹಂಗೆ ತೆಗೆದು ನೋಡಿದ್ರೆ ಅಕ್ಕಿ ಮತ್ತು ಬ್ಯಾಳೆ ಈ ಥರ ನೆಂದಿವು. ಇನ್ನು ಅದ್ರಾಗೆ ಮೆಂತ್ಯ ಭೀ ನೆನಿತಾವ. ಹಾಗಾಗಿ ನೆಂದಿದ ಮೇಲೆ ಇದಕ್ಕೆಲ್ಲ ಮತ್ತೊಂದು 2 ಸರ್ತಿ ತೊಳ್ಕೊಳತ್ತೀನಿ. ಯಾಕಂದ್ರೆ ಬ್ಯಾಳಿದು ಉದ್ದಿನಬೇಳೆ ಇರ್ತಾವಲ್ವ, ಅದ್ರದ್ದು ಹೊಟ್ಟೆಲ್ಲ ಹೋಯ್ತದ. ಅದ್ರ ಸಲುವಾಗಿ ನಾನು ಮತ್ತೊಂದು 2-3 ಸರ್ತಿ ಚೆಂದ ಕೈಲಿಂದ ಮಿಕ್ಸ್ ಮಾಡಿಕೊಂಡು ತೊಳ್ಕೊಳತ್ತೀನಿ. ಇನ್ನು ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಯಾವ ಥರ ಹಾಕ್ಕೋಬೇಕಂತ ನೋಡಿರಿ ಮುಂದೆ. ಇನ್ನು ಚೆನ್ನಾಗಿ ತೊಳ್ಕೊಬೇಕು. ಮೇನ್ ತೊಳ್ಕೊಂಬದ್ರಾಗ ನೆನೆ ಹಾಕೊಂಬದ್ರಾಗೆ ಇರ್ತದೆ. ಯಾಕಂದ್ರೆ ಅದ್ರ ಮೇಲಿನ ಡಸ್ಟ್ ಎಲ್ಲ ಇದ್ರೂ ಭೀ ಚೆಂದಿಲ್ಲಲ್ವ. ಅದ್ರ ಸಲುವಾಗಿ ಇನ್ನೆಲ್ಲ ಚೆಂದ ತೊಳ್ಕೊಂಡಿದ್ದಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಯಾಕಂದ್ರೆ ಜಾಸ್ತಿ ಹಾಕಿದ್ರು ಭೀ ಚೆಂದ ಪೇಸ್ಟ್ ಗತ್ಲೆ ಆಗಲ್ಲ, ಚೆಂದ ದೋಸೆ ಹಿಟ್ಟಿನ ಹದ ಬರಲ್ಲ ಅಂತಂದು ಇನ್ನು ಚೆಂದ ರುಬ್ಕೊಂಡಿನಿ. ಒಂದು ಸರ್ತಿ ಹಾಕ್ಕೊಂಡು ನೋಡ್ಬೋದು ನೀವು. ಈಗ ಕೈಲಿಂದ ಹಿಂಗೆ ಆಡ್ಸಿದ್ರೆ ಅದು ಒಟ್ಟು ಸ್ಮೂತಾಗಿ ಕಾಣಬೇಕು. ದಮ್ ಭೀ ಇಲ್ಲ, ಅಷ್ಟು ಬರೀಕ್ ಭೀ ಇಲ್ಲ. ಕೈಲಿಂದ ಹಚ್ಚಿದ್ರೆ ನಮ್ಮ ಕೈಗೆ ಸ್ಮೂತ್ ಪೇಸ್ಟ್ ಗತ್ಲೆ ಅನಿಸ್ಬೇಕು. ಆ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಇನ್ನು ನಾನು ಜಾಸ್ತಿನೇ ಹಾಕಿನಲ್ವ, ಒಂದು 2-3 ಸರ್ತಿ ಎಲ್ಲ ಹಾಕ್ಕೊಂಡು ಇನ್ನು ಲಾಸ್ಟ್ ಭೀ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಲಾಸ್ಟ್ ಒನ್ ಭೀ ಚೆಂದ ಒಂದು ಸರ್ತಿ ತೊಳ್ಕೊಂಡು ಹಾಕ್ಕೊಳತ್ತೀನಿ. ಇನ್ನು ನಿಮಗೆ ಭೀ ತೋರಿಸ್ಲತ್ತೀನಿ. ಇನ್ನು ನೋಡಿರಿ, ನೀವು ಭೀ ಹಿಂಗೆ ಹಾಕ್ಕೋಬೋದು. ಇನ್ನು ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿಗೆ ಬೊಗಣ್ಯಾಗ ಫಸ್ಟ್ ಸಣ್ಣದ್ರಾಗ ಹಾಕಿದ್ದೆ. ಅದ್ರಾಗ ಮತ್ತು ಹಿಟ್ಟು ಅದು ಉಬ್ತು ಅಂದ್ರೆ ಚೆಲ್ತದೆ ಅಂತಂದು ಮತ್ತೊಂದು ದೊಡ್ಡದು ಬೊಗಣೆ ಹಾಕ್ಕೊಳತ್ತೀನಿ. ಇನ್ನು ಅಷ್ಟು ಒಂದು ದೊಡ್ಡದು ಬೊಗಣೆ ಹಾಕ್ಕೊಳತ್ತೀನಿ. ಯಾವಾಗ ಭೀ ದೊಡ್ಡದ್ರಾಗ ಹಾಕ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ಜಾಸ್ತಿ ಉಬ್ಬು ತಂದ್ರೆ ಭೀ ಇದು ಆಗೋಲ್ಲ. ಇನ್ನು ಅಷ್ಟು ಹಿಟ್ಟು ಒಂದ್ರಾಗ ಹಾಕ್ಕೊಂಡು ಬೊಗಣೆಗೆ ಹಾಕ್ಕೊಂಡು ಚೆಂದ ಈ ಥರ ಕೈಲಿಂತ ಮಿಕ್ಸ್ ಮಾಡ್ಲತ್ತೀನಿ. ಈ ಥರ ಕೈಲಿಂತ ಮಿಕ್ಸ್ ಮಾಡೋರು ಇನ್ನು ನಾವು ಇದಕ್ಕೆ ಸೋಡಾ ಅದು ಏನೂ ಹಾಕಲ್ಲ. ಅದ್ರ ಸಲುವಾಗಿ ಈ ಥರ ಕೈಲಿಂತ ಮಿಕ್ಸ್ ಮಾಡಬೇಕು. ಇನ್ನು ಸೋಡಾ ಅದು ಹಾಕಿದ್ರು ಯಾರಿಗೆ ಆಗಿ ಬರ್ತದೆ, ಯಾರಿಗೆ ಆಗಿ ಬರಲ್ಲ. ಇನ್ನು ನಾನಂತೂ ಯಾವಾಗ ಭೀ ಸೋಡಾ ಹಾಕಲ್ಲ, ತಿಂಬ ಸೋಡಾ. ಅದ್ರ ಸಲುವಾಗಿ ನಾನು ಚೆಂದ ಕೈಲಿಂತ 2 ನಿಮಿಷ ಕೈಲಿಂತ ಒಂದೇ ಸರ್ಕಲಲ್ಲಿ ಕಲಸಿ ಇನ್ನು ಮುಚ್ಚಳನ ಮುಚ್ಚಿಟ್ಟು ಬಿಡ್ತೀನಿ. ಇನ್ನು ಇದಕ್ಕೇನೋ ತಿಂಬ ಸೋಡಾ ಅದು ಏನೂ ಹಾಕಿಲ್ಲ. ಇನ್ನು ರಾತ್ರಿ ಎಲ್ಲ ಫುಲ್ಲು ಹಿಟ್ಟು ನೆನಿಲಾಕ ಬಿಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಆಲೂಗಡ್ಡೆ ಪಲ್ಯ ಮಾಡಬೇಕಲ್ವ. ಅದ್ರ ಸಲುವಾಗಿ ನಾನು ಆಲೂಗಡ್ಡೆನ ತೊಗೊಂಡಿನಿ. ಇವು ಸ್ವಲ್ಪ ಗಟ್ಟಿನೇ ಅವ, ಅದ್ರ ಸಲುವಾಗಿ ಹೊಸ ಫ್ರೆಶ್ ಆಲೂ ಅವ. ಇನ್ನು ರಾತ್ರಿ ಎಲ್ಲ ಉಂಡಿವು ಎಲ್ಲ ಮಾಡಿವು. ಸಿಂಕಿನಾಗ ಸ್ವಲ್ಪ ಸಾಮಾನು ಇದ್ದವು, ರಾತ್ರಿ ತೊಳೆದಿದ್ದಿಲ್ಲ. ಅದ್ರ ಸಲುವಾಗಿ
ಅವೆಲ್ಲ ಬುಟ್ಟೆ ಹಾಕಿ ಆಲ್ಗಡ್ಡೆ ತೊಳ್ಕೊಳತ್ತೀನಿ. ಹೊಸ ಹಾಲು ಅವ, ಅದ್ರ ಸಲುವಾಗಿ ಅದಕ್ಕೆ ಸ್ವಲ್ಪ ಮಣ್ಣದು ಇತ್ತು. ಏನು ಸ್ವಲ್ಪ ಗಟ್ಟಿನೇ ಇರ್ತಾವೆ ಹೊಸ ಹಾಲು, ಅದ್ರ ಸಲುವಾಗಿ ಚಂದ ತೊಳ್ಕೊಂಡು ಅದಕ್ಕೇನು ಸಪ್ಪೆ ಅದು ಏನಿರಲ್ಲ. ಇನ್ನು ತೆಕ್ಕೋತೀನಿ ಅಂದ್ರೆ ತೆಕ್ಕೋಬೋದು. ನಾನು ಡೈರೆಕ್ಟು ಕುದಿಸ್ಲಾಕ ಇಡ್ತೀನಿ ಹಾಗೆ. ಇನ್ನು ದೊಡ್ಡದು ಹಾಲು ಇತ್ತು ಅಂದ್ರೆ 2-4 ಪೀಸ್ ಮಾಡಬೇಕು. ಇನ್ನು ಸಣ್ಣ ಹಾಲು ಇದ್ದಂದ್ರೆ 2 ಪೀಸ್ ಮಾಡಿ ಅದಕ್ಕೆ ಹಾಕೊಳತ್ತೀನಿ ಕುಕ್ಕರ್ನಾಗ. ಈ ಕಡೆ ಹಾಲು ಕುದಿಲಕ್ಕೆ ಇಡ್ಲತ್ತೀನಿ. ನನಗೆ ಈ ಕಡೆ ಇಡತನ ನಾನು ಬೇರೆ ಕೆಲಸ ಆಯ್ತವ ಅಂತಂದು ಹಾಲು ಎಲ್ಲ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಇನ್ನು ರಾತ್ರಿ ಎಲ್ಲ ಹಾಗೆ ಇರ್ತದಲ್ವ, ಪ್ಲೇಟು ಗ್ಲಾಸ್ ಎಲ್ಲ ತೊಳ್ಕೊತೀನಿ ನಾನು ಫಸ್ಟು. ಯಾಕಂದ್ರೆ ಏನಾರ ಜಿಳಿ ಅದು ಇದು ಒಡ್ಯಾಡ್ರು ಭೀ ಇದಾಯ್ತದ ಅಂತಂದು ಕುಕ್ಕರ್ದಾಗ ಹಾಲು ಮುಳುಗೋಷ್ಟು ನೀರು ಹಾಕಿ ಕುದಿಲಕ್ಕೆ ಇಡ್ತೀನಿ ಒಂದು 3 ವಿಸಿಲು. ಇದು ಹೊಸ ಹಾಲು ಅವಲ್ವ, ಅದ್ರ ಸಲುವಾಗಿ ಒಂದು 4 ವಿಸಿಲ್ ಇಡ್ತೀನಿ ಕುಕ್ಕರ್ನಾಗ. ಅದು ಹಾಲು ಎಲ್ಲ ಕುದಿಯತನ ನಾನು ರಾತ್ರಿ ನೆನಿಕ್ಕಿದಲ್ವ ಹಿಟ್ಟು ಅದನ್ನ ನೋಡತ್ತೀನಿ ಯಾವ ಥರ ಉಬ್ಬೇದಂತ ನೋಡ್ರಿ. ಅದು ಈ ಥರ ಇದ್ರೆ ಸಾಕು. ಇನ್ನು ನಿಮಗೆ ಜಾಸ್ತಿ ಉಬ್ಬಬೇಕಂದ್ರೆ ತಿಂಬ ಸೋಡಾ ಹಾಕ್ಬೋದು. ನಾನು ತಿಂಬ ಸೋಡಾ ಹಾಕಲ್ಲ, ಸಾಕು ನಮ್ಗೆ ಇಷ್ಟು ಕ್ರಿಸ್ಪಿಯಾಗಿ ಬರಬೇಕಂದ್ರೆ, ನ್ಯಾಚುರಲಿಯಾಗಿ ತಿನ್ಬೇಕಂದ್ರೆ ಈ ಥರ ಇದ್ರೆ ಸಾಕು. ಇನ್ನು ಬೇಕಂದ್ರೆ ನಿಮ್ಗೆ ಹಾಕೋಬೋದು ಸೋಡಾ. ಇನ್ನು ಇದು ಹಿಟ್ಟೆಲ್ಲ ನೋಡಿದ್ಮೇಲೆ ನಾನು ಚೆಂದ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಹಿಟ್ಟು ರಾತ್ರಿ ನೋಡ್ಬೋದು ನೀವು, ರಾತ್ರಿ ಕೈಲಿಂದ ಕಲಿಸಿದಾಗ ಜಾಸ್ತಿ ಅಳುಸಿತ್ತು, ಲೂಸ್ ಇತ್ತು. ಈಗ ಹಿಟ್ಟು ನೋಡ್ಬೋದು ಉಬ್ಬಿದ ಮೇಲೆ ಎಷ್ಟೆಲ್ಲ ಚೆಂದಾಗಿ ಸ್ವಲ್ಪ ಗಟ್ಟಿಯಾಗ್ಯದ. ಸ್ಪೂನ್ಲಿಂದ ಬಿಡ್ಲತ್ತರು ಎಷ್ಟು ಹಳ್ಳು ಹೊಂಟದ ಅಂತಂದು. ಈ ಥರ ಬಂತು ಅಂದ್ರೆ ಇನ್ನು ದೋಸೆ ಚೆಂದ ಬರ್ತಾವೆ ಅಂದಪ್ಲೆ. ಯಾಕಂದ್ರೆ ಚೆಂದ ಉಬ್ಬ್ಯದ ಹಿಟ್ಟು, ರಾತ್ರಿ ಎಲ್ಲ ನೆಂದದ ಚೆಂದ ಅಂದಪ್ಲೆ. ಇನ್ನು ಇದಕ್ಕೆಲ್ಲ ಚೆಂದ ಒಂದು 2 ನಿಮಿಷ ಇದು ಭೀ ಒಂದೇ ಸರ್ಕಲ್ನಾಗ ಕಲಸಿ ಇಟ್ಕೊಳತ್ತೀನಿ. ಹಿಂಗೆ ಕಲಸಿ ಬಾಜು ಇಟ್ಬಿಡ್ತೀನಿ. ಯಾಕಂದ್ರೆ ಇನ್ನೂ ದೋಸೆ ಮಾಡ್ಲತ್ತಿಲ್ಲಲ್ವ, ಅದ್ರ ಸಲುವಾಗಿ. ಇನ್ನು ಈ ಕಡೆ ಗ್ಯಾಸ್ ಹಚ್ಕೊಂಡು ಆ ಕಡೆ ಹಾಲು ಕುದಿಯತನ ಈ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೊಂದು ಪ್ಯಾನ್ ಇಟ್ಕೊಳತ್ತೀನಿ. ಅದಕ್ಕೂ ಶೇಂಗಾ ಹುರ್ಕೊಳತ್ತೀನಿ. ಚಟ್ನಿ ಸಲುವಾಗಿ ಶೇಂಗಾ ಹಾಕ್ಲತ್ತೀನಿ. ನಾನು ಸ್ವಲ್ಪ ಶೇಂಗಾ ಕಮ್ಮಿನೇ ಹಾಕ್ತೀನಿ. ಯಾಕಂದ್ರೆ ಇವತ್ತು ಆಲೂಗಡ್ಡೆ ಪಲ್ಯ ಬೇರೆ ಮಾಡತ್ತೀನಲ್ವ, ಅದ್ರ ಸಲುವಾಗಿ ನನ್ನ ಮಕ್ಳಿಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ಇಷ್ಟ. ನಮ್ಮ ಮನೆಗೆ ಯಾವಾಗ ಭೀ ನಾನು ಒಣ ಚಟ್ನಿ ಒಂದೇ ಮಾಡ್ತೀನಿ. ಇವು ಸರ್ತಿ ಆಲೂ ಪಲ್ಯ ಭೀ ಮಾಡು ನನ್ನ ಮಗಳು ಅಂತಂದಳು, ಅದ್ರ ಸಲುವಾಗಿ ಆಲೂ ಪಲ್ಯ ಮಾಡ್ಲತ್ತೀನಿ. ಇನ್ನು 2 ಪಲ್ಯ ಅಂದರೂ ನಮ್ಮ ಮನೆಗೆ ಖರ್ಚಾಗಲ್ಲ. ಈ ಸರ್ತಿ ಏನೋ ಮತ್ತು ಆಲೂ ಪಲ್ಯ ಮಾಡಿದ್ರು ದೋಸೆಗೆ ಭೀ ಆಯ್ತದ, ಮತ್ತು ಮಧ್ಯಾಹ್ನ ಟೈಮಿಗೆ ಊಟ ಮಾಡ್ಲಕ್ಕೆ ಭೀ ಆಯ್ತದ ಅಂತಂದು ಇನ್ನು 2 ಮಾಡ್ಲತ್ತೀನಿ. ಶೇಂಗಾ ಚೆಂದ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳತ್ತೀನಿ. ಯಾಕಂದ್ರೆ ಸ್ವಲ್ಪ ಹಸಿನೇ ಅವ ಶೇಂಗಾ, ಮೊನ್ನೆ ತಂದೀವಲ್ವ, ಅದ್ರ ಸಲುವಾಗಿ ಸ್ವಲ್ಪ ಹಸಿ ಅವ. ಅವಕ್ಕೆಲ್ಲ ಚೆಂದ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಹುರ್ಕೊಳತ್ತೀನಿ ಸ್ಲೋ ಆಗಿ. ಇನ್ನು ಚೆಂದ ಕೆಂಪಗೆ ಚೆಂದ ಹುರ್ಕೊಂಡಿದ್ಮೇಲೆ ಇದಕ್ಕೊಂದು 7 ಇಲ್ಲ 8 ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಸ್ವಲ್ಪ ಖಾರ ಕಮ್ಮಿ ಅವ, ಅದ್ರ ಸಲುವಾಗಿ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕೊಳತ್ತೀನಿ ನಾನು. ಇನ್ನು ನೀವು ಬೇಕಾದ್ರೆ ಖಾರ ಕಮ್ಮಿ ಉಂಬರಾದ್ರೆ ಕಮ್ಮಿ ಹಾಕೋಬೋದು. ಇನ್ನು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದ ಹುರ್ಕೋಬೇಕು. ಹುರ್ಕೊಂಡಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹುರ್ಕೋಬೇಕು. ಯಾಕೆ ಫಸ್ಟೇ ಎಣ್ಣೆ ಹಾಕ್ಕೊಂಡೇವಂದ್ರೆ ಚೆಂದ ಹುರಿಯಲ್ಲವು. ಸ್ವಲ್ಪ ಹಾಗೆ ಹುರ್ಕೊಂಡಿದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಚೆಂದ ಹುರಿದಿದ್ಮೇಲೆ ಇನ್ನು ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಸ್ಮೂತ್ ಆಗತನ ಮೆತ್ತಗಾಗತನ ಹುರ್ಕೊಂಡಿದ್ಮೇಲೆ ತೆಕ್ಕೋಬೇಕು. ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಕರ್ರಗಾಗಿದ್ಮೇಲೆ ಆಫ್ ಮಾಡಬೇಕು. ಇನ್ನು ಚಟ್ನಿ ಸಲುವಾಗಿ ನಾನು ಹುಂಚಿಕಾಯಿ ನೆನೆಕಿದ್ದಿಲ್ಲ, ನೆನಪು ಹೋಗಿತ್ತು. ಅದ್ರ ಸಲುವಾಗಿ ನಾನು ಸ್ವಲ್ಪ ಗರಂ ನೀರು ಮಾಡಿ ಜಲ್ದಿ ನೆನಿತಾವ ಅಂತಂದು ಗರಂ ನೀರು ಹಾಕಿ ಹುಂಚಿಕಾಯಿ ನೆನಿಡ್ಲತ್ತೀನಿ. ಒಂದು ಸಣ್ಣದು ಅರ್ಧ ನಿಂಬೆಕಾಯಿ ಅಷ್ಟೇ ಹಾಕ್ಲತ್ತೀನಿ, ಜಾಸ್ತಿ ಏನು ಹುಳಿ ಹಾಕ್ಲತ್ತಿಲ್ಲ. ಇನ್ನು ಇದಕ್ಕೂ ನಮ್ಮ ಮನ್ಯಾಗ ಕೊಯ್ದು ಕೊಬ್ಬರಿ ಇದ್ದವು. ಹಸಿ ಕೊಬ್ಬರಿ ಭೀ ಹಾಕ್ಬೋದು, ಒಣಗಿದ ಕೊಬ್ಬರಿ ಭೀ ಹಾಕ್ಬೋದು. ನಮ್ಮಲ್ಲಿ ಒಣಗಿದ ಕೊಬ್ಬರಿ ಇತ್ತಂತ ಹಾಕ್ಲತ್ತೀನಿ ಒಂದು ಸ್ವಲ್ಪ. ಇನ್ನು ಮತ್ತು ಒಂದು 2 ಸ್ಪೂನಷ್ಟು ಪುಟಾಣಿ ಹಾಕ್ಲತ್ತೀನಿ. ಸ್ವಲ್ಪ ಶೇಂಗಾ ಕಮ್ಮಿ ಇದ್ರೂ ಭೀ ನಡೀತದ, ಅದ್ರ ಸಲುವಾಗಿ ಪುಟಾಣಿ ಹಾಕ್ಲತ್ತೀನಿ. ನಿಮ್ಮ ಇಷ್ಟ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನು ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಪುಟಾಣಿ ಅಬ್ಸರ್ವ್ ಮಾಡ್ತದಂತ ಹಾಕ್ಲತ್ತೀನಿ. ಇನ್ನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಇಡ್ಲತ್ತೀನಿ. ಇನ್ನು ಈಗ ಏನು ಮಾಡಲ್ಲ, ಯಾಕಂದ್ರೆ ಇನ್ನು ಹುಂಚಿಕಾಯಿ ನೆನಬೇಕಲ್ವ, ಅದ್ರ ಸಲುವಾಗಿ. ಇನ್ನು ಇದಕ್ಕೆ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಭೀ ಹಾಕಿ ಇಡ್ಲತ್ತೀನಿ. ಇನ್ನು ಆ ಕಡೆ ಹುಂಚಿಕಾಯಿ ಎಲ್ಲ ನೆನೆತನ ಈ ಕಡೆ ಆಲೂ ಭೀ ಒಂದು 4 ವಿಸಿಲ್ ಆಗಿವು, ಅದ್ರದ್ದು ವಿಸಿಲ್ ತೆಕ್ಕೊಳತ್ತೀನಿ. ಇನ್ನು ಯಾವಾಗ ಭೀ ಅರ್ಜೆಂಟ್ ಬೇಕಾದ್ರೆ ಈ ಥರ ಪಕ್ಕಡ ಇಟ್ಟು ಪಕ್ಕಡ್ಲಿಂತ ತೆಕ್ಕೋತೀನಿ ನಾನು. ಇನ್ನು ವಿಸಿಲೆಲ್ಲ ತೆಕ್ಕೊಂಡಿದ್ಮೇಲೆ ಇನ್ನು ಹಾಲು ಈ ಥರ ಕುದ್ದಾವ. ಇನ್ನು ನಾವು ಕುದ್ದಾವ ಇಲ್ಲ ಅಂತಂದು ಚಾಕುಲಿಂದ ಈ ಥರ ಚುಚ್ಚಿ ನೋಡ್ತೀನಿ. ಇನ್ನು ನೋಡಿದ್ಮೇಲೆ ಕುದ್ದೀವು. ಇನ್ನು ಅದೆಲ್ಲ ತೊಗೊಂಡು ಹಾಲುನ ನೀರು ಬಿಸಿ ಇರ್ತಾವಲ್ವ, ನೀರೆಲ್ಲ ಚೆಲ್ಲಿ ಇನ್ನು ತಣ್ಣನೆ ನೀರ್ಲಿಂದ ಒಂದು 2 ಸರ್ತಿ ತೊಳೆದು ಇನ್ನು ಹಾಲುನ ಬಿಡಿಸ್ಕೊಂಡಿನಿ. ಈ ಥರ ಎಲ್ಲ ಹಾಲು ಸಪ್ಪೆ ಬಿಡಿಸ್ಕೊಂಡು ಇನ್ನು ಆಲೂ ಪಲ್ಯಕ್ಕೆ ಎಷ್ಟು ಉಳ್ಳಾಗಡ್ಡಿ ಇದ್ರೂ ಅಷ್ಟು ಟೇಸ್ಟ್ ಆಯ್ತದ. ಅದ್ರ ಸಲುವಾಗಿ ನಾವು ಉಳ್ಳಾಗಡ್ಡಿ ಕೊಯ್ಕೊಳತ್ತೀನಿ. 1 ಉಳ್ಳಾಗಡ್ಡಿ ಕೊಯ್ಕೊಂಡಿನಿ ನಾನು. ಉಳ್ಳಾಗಡ್ಡಿ ಭೀ ಉದ್ದುದ್ದು ಕಟ್ ಮಾಡ್ಕೋಬೇಕು. ಉದ್ದುದ್ದು ಕಟ್ ಮಾಡಿಕೊಂಡು ಇನ್ನು ಇದಕ್ಕೆ ಉಳ್ಳಾಗಡ್ಡಿನ ಬಿಡಿಯಾಗಿ ಬಿಡಿಸ್ಕೋಬೇಕು. ಕೈಲಿಂದ ಕಿವುಂಚೂರು ಅದೆಲ್ಲ ಉಳ್ಳಾಗಡ್ಡಿ ಬಿಡ್ತಾವ. ಇನ್ನು ಹಾಗೆ ನಮ್ಮ ಮನ್ಯಾಗ ಹಸಿ ಬಟಾಣಿ ಇದ್ದವು, ಅದ್ರ ಸಲುವಾಗಿ ಹಸಿ ಬಟಾಣಿ ಬಿಡಿಸ್ಕೊಳತ್ತೀನಿ.
ಇದ್ದವ್ರು ಹಾಕೋಬೋದು, ಇಲ್ಲದ್ರೆ ಇಲ್ಲ. ಇನ್ನು ನಾನು ನನ್ನ ಮಕ್ಕಳು ತಿಂತಾರೆ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಅಂತಂದು ಬಟಾಣಿ ಬಿಡಿಸ್ಕೊಳತ್ತೀನಿ. ಇನ್ನು ಬಗಾರ್ ಹಾಕ್ಲಿಕ್ಕೆ ಸಲುವಾಗಿ ಒಣಗಿದ ಮೆಣಸಿನ್ಕಾಯಿ, ಕೆಂಪನ ಮೆಣ್ಸಿನ್ಕಾಯಿ ಇರ್ತಾವಲ್ವ ಅವು ಬಿಡಿಸ್ಕೊಳತ್ತೀನಿ. ಅದ್ರ ತುಂಬೆಲ್ಲ ತೆಕ್ಕೊಂಡು ಇದೆಲ್ಲ ಮಾಡ್ಕೊಂಬತ್ತಾನೆ ನಾನು ಕರಿಬೇವು ಹೋಗಿ ತಂದಿದ್ದೆ ಹೊರಗೆ ಗಿಡಕ್ಕೆ. ಕರಿಬೇವು ಅದು ಇಟ್ಟೀನಿ. ಎಲ್ಲ ಈ ಥರ ಎಲ್ಲ ಇಟ್ಟೇವಿ ಒಂದು ಪ್ಲೇಟ್ನಾಗ. ಅಂದ್ರೆ ಇನ್ನು ಮಾಡೋ ಟೈಮಿಗೆ ಈಸಿ ಆಯ್ತದಂತ ಎಲ್ಲ ಒಂದು ದೊಡ್ಡ ಪ್ಲೇಟ್ನಾಗ ಇಟ್ಕೊತೀನಿ. ಇನ್ನು ಆಲೂ ಸುಲಿದಿಟ್ಕೊಂಡಿದ್ದ ಆಲೂನೆಲ್ಲ ಚಾಕುಲಿಂತು ಕಟ್ ಮಾಡ್ಕೊಳತ್ತೀನಿ. ನಾನು ಒಮ್ಮೆಗೆ ಕೈಲಿಂತು ಮ್ಯಾಶ್ ಮಾಡ್ಕೊಳತ್ತಿಲ್ಲ, ಕಿವುಚ್ಲತ್ತಿಲ್ಲ. ಹಂಗೆ ಭೀ ಮಾಡ್ಬೋದು. ಇನ್ನು ಕಲಸೋ ಟೈಮಿಗೆ ಆಲೂ ಆ ಪಲ್ಯ ಬಗಾರ್ ಹೊಡಿತೀವಲ್ವ, ಆಲೂ ಕಲಸೋ ಟೈಮಿಗೆ ಎಲ್ಲ ಪೇಸ್ಟ್ ಗತ್ಲೆ ಆಯ್ತದ. ಅದ್ರ ಸಲುವಾಗಿ ನಾನು ಫಸ್ಟ್ ಚಾಕುಲಿಂತು ಕಟ್ ಮಾಡ್ಕೊತೀನಿ. ಇನ್ನು ಅದಾದಮೇಲೆ ಗ್ಯಾಸ್ ಅದು ಆನ್ ಮಾಡಿಕೊಂಡು ಇನ್ನು ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಸಾಸ್ವೆ ಎಲ್ಲ ಹಾಕ್ಕೊಂಡು ಇನ್ನು ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಇನ್ನು ಉಳ್ಳಾಗಡ್ಡಿ ಅದು ಫ್ರೈ ಆಗ್ಬೇಕಂದ್ರೆ ಫಸ್ಟ್ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ. ನಾನು ಜಾಸ್ತಿ ಹೀಗೆ ಟೇಸ್ಟಿಗೆ ಹಾಕ್ಲತ್ತಿಲ್ಲ. ಉಳ್ಳಾಗಡ್ಡಿ ಎಲ್ಲ ಚೆಂದ ಫ್ರೈ ಆಗಲಿ ಅಂತಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಇನ್ನು ಇದಕ್ಕೆ ಕರಿಬೇವು ತೊಗೊಂಡು ಕರಿಬೇವು ಹಾಕ್ಕೊಳತ್ತೀನಿ ಒಂದು 2 ಎಳೆ. ಇನ್ನು ಕರಿಬೇವು ಇದ್ರಂತೂ ಇನ್ನೂ ಟೇಸ್ಟ್ ಇರ್ತದೆ. ಅದ್ರ ಸಲುವಾಗಿ ಎಲ್ಲ ಅಡುಗೆಗೆ ಕರಿಬೇವು ಹಾಕಬೇಕು. ಇನ್ನು ಕರಿಬೇವು ಹೆಲ್ತಿಗೆ ಭೀ ಚೆಂದ, ಕೂದಲಿಗೆ ಚೆಂದ. ಅದ್ರ ಸಲುವಾಗಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ವ ಕೆಂಪಂದು ಅವು ಹಾಕ್ಕೊಳತ್ತೀನಿ ಕಟ್ ಮಾಡಿಕೊಂಡು. ಇನ್ನು ಅವು ಭೀ ಎಲ್ಲ ಚೆಂದ ಫ್ರೈ ಮಾಡಿಕೊಂಡು ಬಟಾಣಿ ಬಿಡಿಸಿಟ್ಟಿದ್ದಲ್ವ ಬಟಾಣಿ ಅವು ಈಗ ಹಾಕ್ಕೊಳತ್ತೀನಿ. ಅಂದ್ರೆ ಬೇಕಂದ್ರೆ ಕುದಿಸ್ಕೊಂಡು ಹಾಕ್ಕೋಬೋದು. ಇವೆಲ್ಲ ಹಸಿ ಬಟಾಣಿ ಅವ, ಅದ್ರ ಸಲುವಾಗಿ ಹಸಿ ಬಟಾಣಿ ಈಗ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಇನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ನಮ್ಗೆ ನೆಬ್ಬಂತೂ ಉದ್ದಿನಬೇಳೆ ಹಾಕಿಲ್ಲ ಅಂತ ಸ್ವಲ್ಪ ಟೇಸ್ಟ್ ಇರ್ತದೆ, ಘಮ ಬರ್ತದೆ ಅಂತಂದು ಉದ್ದಿನಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ. ಖಾರ ಹಾಕೊಂಬಲ್ಲೋದ್ರೂ ಭೀ ನಡೀತದೆ, ಬಟ್ ಸ್ವಲ್ಪ ಖಾರ ಇದ್ರೂ ಯಾವ್ದು ಭೀ ಪಲ್ಯ ಅಲ್ಲಿ ಅದು ಅಲ್ಲಿ ಟೇಸ್ಟ್ ಇರ್ತದಲ್ವ, ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡೀನಿ ಒಂದು ಅರ್ಧ ಚಮಚ ಅಷ್ಟು. ಇನ್ನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಲ್ವ ಆಲೂ ಅದು ಹಾಕ್ಕೊಂಡು ಕಲ್ಸ್ಕೊಳತ್ತೀನಿ. ಇನ್ನು ಕಲ್ಸ್ಕೊಂಬ ಟೈಮಿಗೆ ಯಾವ್ಯಾವ ದೊಡ್ಡ ದೊಡ್ಡ ಆಲೂ ಇರ್ತಾವಲ್ವ ಕಟ್ ಆಗಲ್ದು ಅವು ಹಾಗೆ ಮ್ಯಾಶ್ ಮಾಡ್ಕೊತಾ ಅಂದ್ರೆ ಸ್ಪೂನ್ಲಿಂತೆ ಕಲ್ಸ್ಕೊಳತ್ತೀನಿ. ಈ ಥರ ಮಾಡೋದ್ರಲಿಂತ ಚೆಂದ ಆಲೂ ಭೀ ಅಂತ ಕಾಣ್ತಾವೆ. ಇಲ್ಲದ್ರೂ ಪೇಸ್ಟ್ ಗತ್ಲೆ ಆಗೋಯ್ತದ ನಾವು ಕೈಲಿಂತ ಪೂರ್ತಿ ಕಿವುಚ್ಕೊಂಡು ಹಾಕೊಂಡ್ರು. ಇನ್ನು ಆಲೂದು ಪ್ಲೇಟ್ನಾಗ ಇತ್ತಲ್ಲ ಪ್ಲೇಟು ಅದು ಭೀ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳತ್ತೀನಿ. ಸ್ವಲ್ಪ ನೀರು ಹಾಕೊಂಬದ್ರಲಿಂತ ಆಲೂ, ಖಾರ, ಉಪ್ಪು ಅದೆಲ್ಲ ಸ್ವಲ್ಪ ಮಿಕ್ಸ್ ಆಯ್ತದ. ಇಲ್ಲದ್ರೂ ಪೂರ್ತಿ ಗಟ್ಟಿ ಆಲೂಗಳು ಅಷ್ಟೇ ಕಾಣ್ತಾವೆ. ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಏನಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾ ಭೀ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇನ್ನು ಅದಕ್ಕೂ ಗರ್ಕುಲ್ ಮಸಾಲೆ ಹಾಕಿ ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಆವಾಗ ಸ್ವಲ್ಪ ಹಾಕ್ಕೊಂಡಿದ್ದ ಉಳ್ಳಾಗಡ್ಡಿ ಫ್ರೈ ಆಗೋ ಸಲುವಾಗಿ ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೀನಿ. ಇನ್ನು ಇದು ನನಗೆ ನೆನಪಾಯ್ತು ಕೊತ್ತಂಬರಿ ಹಾಕ್ಕೋಬೇಕಂತ. ಇನ್ನು ಲಾಸ್ಟಿಗೆ ನೆನಪು ಬಂತಂದು ಆವಾಗ ಕೊತ್ತಂಬರಿ ಹಾಕ್ಕೊಂಡೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗ್ಯದಂತ ಪಲ್ಯ. ಇನ್ನು ಈ ಥರ ನೀವು ಭೀ ಮಾಡಿ ನೋಡಿರಿ, ಮನೆಗೆ ಆರಾಮಾಗಿ ತಿನ್ಬೋದು ಎಲ್ಲರೂ. ನಾನು ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡತ್ತಾನ, ಈ ಕಡೆ ಹುಂಚಿಕಾಯಿ ಭೀ ನೆಂದಿತ್ತು. ಇನ್ನು ಹುಂಚಿಕಾಯಿ ಭೀ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸರ್ತಿ ರುಬ್ಕೊಂಡಿನಿ ಮೇಲೆ ಗೊತ್ತಾಯಿತು ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ಅಂತಂದು. ಯಾಕಂದ್ರೆ ಮುಂಜಾನೆ ಹಡವಿಡಿ ಇರ್ತದಲ್ವ, ಅದ್ರ ಸಲುವಾಗಿ ಸ್ವಲ್ಪ ನೆಂಪು ಹೋಗ್ಲತ್ತದ, ಅದ್ರಾಗ ಬೇರೆ ವೀಡಿಯೋ ಮಾಡಬೇಕಲ್ವ, ಅದ್ರ ಸಲುವಾಗಿ ಇನ್ನು ಈ ಥರ ಮೆತ್ತಗೆ ನೀರು ಹಾಕೋತಾ ಮೆತ್ತಗೆ ರುಬ್ಕೋಬೇಕು. ನನಗೆ ಈಗ ನೆನಪು ಬಂತು ಚಟ್ನಿ ಮಾಡೋ ಟೈಮಿಗೆ, ಅದ್ರ ಸಲುವಾಗಿ ಈಗ ಕೊತ್ತಂಬರಿ ಹಾಕ್ಕೊಂಡೀನಿ ನಾನು ಆಲೂಗಡ್ಡೆ ಪಲ್ಯಕ್ಕೆ. ಇನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಾಜು ತೆಕ್ಕೊಂಡೀನಿ. ಇನ್ನು ಚಟ್ನಿ ಮಾಡ್ಕೊಂಡು ರುಬ್ಕೊಂಡಿನಲ್ವ ಅದು ಚಟ್ನಿ ಒಂದು ಬಟ್ಲಾಗ ತೆಕ್ಕೊಳತ್ತೀನಿ, ದೊಡ್ಡದು ಬಟ್ಲಾಗ. ನಾನು ತೆಕ್ಕೊಂಡು ಇನ್ನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ. ನೀರದು ಜಾಸ್ತಿ ಏನು ಅಳಸು ಮಾಡ್ಲತ್ತಿಲ್ಲ, ಯಾಕಂದ್ರೆ ಗಟ್ಟಿ ಆಲೂಗಡ್ಡೆ ಪಲ್ಯ ಮಾಡ್ಲತ್ತೀನಲ್ವ, ಅದ್ರ ಸಲುವಾಗಿ ಚಟ್ನಿ ಅಷ್ಟೊಂದು ಹತ್ತಲ್ಲ. ಇನ್ನು ಚಟ್ನಿ ಒಂದೇ ಬೇಕಾದ್ರೆ ಜಾಸ್ತಿ ಬೇಕಾಯ್ತದೆ, ಸ್ವಲ್ಪ ಅಳಸು ಮಾಡ್ಕೊಬೋದು ನೀರು ಹಾಕ್ಕೊಂಡು. ಇನ್ನು ಚಟ್ನಿಗೆ ಬಗಾರ್ ಹಾಕೋ ಸಲುವಾಗಿ ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಇನ್ನು ಅದಕ್ಕೆ ಎಣ್ಣೆ, ಜೀರಿಗೆ, ಸಾಸ್ವೆ, ಇನ್ನು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಇನ್ನೂ ಸೂಪರ್ ಟೇಸ್ಟ್ ಇರ್ತದೆ. ಅದ್ರ ಸಲುವಾಗಿ ಕಂಪಲ್ಸರಿ ನಮ್ಮ ಮನೆಯವ್ರು ಯಾರೂ ತಿಂಬಲ್ಲ, ನಾನೇ ತಿಂತೀನಿ. ಇನ್ನು ಮೆಣಸಿನ್ಕಾಯಿ ಹಾಕಿ ಇನ್ನು ಕರಿಬೇವು ಅದು ಹಾಕಿ ಕೊತ್ತಂಬರಿ ಹಾಕಿ ಚೆಂದ ಫ್ರೈ ಮಾಡ್ಕೊಳತ್ತೀನಿ. ಇನ್ನು ಈನೂ ಹಾಕೊಳ್ಳಿಂತ ಡೈಜೆಷನ್ ಚೆಂದ ಆಯ್ತದ. ಇನ್ನು ಟೇಸ್ಟ್ ಭೀ ಬರ್ತದೆ ಚಟ್ನಿಗಂತೆ. ಇದ್ರೆ ಹಾಕೋಬೋದು, ಇಲ್ಲರೆಲ್ಲ ನಮ್ಮ ಮನ್ಯಾಗ ತಂದು ಇಟ್ಕೊಂಡಿನಂತ ಹಾಕ್ಲತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೋಬೇಕು, ಯಾಕಂದ್ರೆ ಚಟ್ನಿಗೆ ಏನು ಫಸ್ಟ್ ಅರಿಶಿಣ ಹಾಕಿಲ್ಲಲ್ವ, ಅದ್ರ ಸಲುವಾಗಿ ಇದ್ರಾಗ ಸ್ವಲ್ಪ ಅರಿಶಿಣ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆಂದ ಕಾಣ್ತದೆ, ತಿಲ್ದಾಕ ಭೀ ಚಟ್ನಿಗೆ ಟೇಸ್ಟ್ ಬರ್ತದೆ ಅಂತಂದು ಇನ್ನು ಸ್ವಲ್ಪ ಅರಿಶಿಣ ಹಾಕಿ ಚೆಂದ ಫ್ರೈ ಮಾಡ್ಕೊಂಡು ಇನ್ನು ಚಟ್ನಿ ಇತ್ತಲ್ವ ಅದು ಪ್ಲೇಟ್ ಬಟ್ಲಾಗ ಅದಕ್ಕೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿಲ್ಲತ್ತೀನಿ. ಈ ಥರ ಸ್ವಲ್ಪ ಕಲರ್ ಅರಿಶಿಣ ಹಾಕ್ದೇವಂದ್ರೆ ಈ ಥರ ಕಲರ್ ಕಾಣ್ತದೆ. ಇನ್ನು ಈ ಚಟ್ನಿ ಅಂತೂ ಸೂಪರ್ ಟೇಸ್ಟ್ ಆಯ್ತದ. ನೀವು ಭೀ ಒಂದು ಸರ್ತಿ ಮಾಡಿ ನೋಡಿರಿ ಮನ್ಯಾಗ. ಇನ್ನು ಇದೆಲ್ಲ ತೆಗೆದಿಟ್ಕೊಂಡಿನಿ ನಾನು. ತೆಗೆದಿಟ್ಕೊಂಡು ಇನ್ನು ದೋಸೆ ಹಾಕೋ ಸಲುವಾಗಿ ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ದೋಸೆ
ಪ್ಯಾನ್ ಇರ್ತದಲ್ವ ಅದು ಇಟ್ಕೊಳತ್ತೀನಿ. ಅದು ಕಾಯತನ ಈಚ್ಕಡೆ ನಾನು ಪೂರ್ತಿ ಹಿಟ್ಲಿಂತೇನು ಮಾಡಲಾಗೀನಿ, ಯಾಕಂದ್ರೆ 2 ದಿನ ಸಲುವಾಗಿ ಅಂತ ನೆನೆಕೀನಿ, ಜಾಸ್ತಿನೇ ನೆನೆಕೀನಿ. ಇನ್ನು ಇದಕ್ಕೆ ದೋಸೆಗೆ ನೀರು ಹೊಡಿಲಾಕ ಹಂಚಿಗೆ ನೀರು ಹಾಕಬೇಕಲ್ವ, ಅದ್ರ ಸಲುವಾಗಿ ಒಂದು ಬಟ್ಲಾಗ ನೀರು ಇಟ್ಕೊಳತ್ತೀನಿ. ಇನ್ನು ಎಣ್ಣೆ ತೊಗೊಂಡು ಇಟ್ಕೊಳತ್ತೀನಿ. ಎಲ್ಲ ಒಂದೇ ತಲೆ ಇಟ್ಕೊಂಡಿದ್ಮೇಲೆ ಡೈರೆಕ್ಟಾಗಿ ಮಾಡೋದಂದೆ. ಇನ್ನು ಈ ಥರ ನೋಡ್ಬೋದು ಹಿಟ್ಟು ಇನ್ನೂ ಇಷ್ಟು ಗಟ್ಟಿ ಆಗ್ಯದ. ಇನ್ನು ನಾನು ಕಲಸಿಟ್ಟಿ ಸಲುವಾಗಿ ಇನ್ನು ಈಗಿನ ಸ್ವಲ್ಪ ಸಲುವಾಗಿ ಮಾಡ್ಲತ್ತೀನಿ ಅಲ್ವಾ, ಬೆಳಗ್ಗೆ ನಾಷ್ಟ ಸಲುವಾಗಿ, ಅದ್ರ ಸಲುವಾಗಿ ಇನ್ನು ಒಂದು ಸಣ್ಣದು ಬೊಗಣೆ ತೆಕ್ಕೊಳತ್ತೀನಿ. ಅಷ್ಟು ಹಿಟ್ಟಿನಂತೇನಿಲ್ಲ, ನಾ 2 ದಿನ ಸಲುವಾಗಿ ಮಾಡತ್ತೀನಲ್ವ, ಅದ್ರ ಸಲುವಾಗಿ ಇನ್ನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಇನ್ನು ಅದಕ್ಕೆ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಹಿಟ್ಟು. ಜಾಸ್ತಿ ಒಮ್ಮೆಗೆ ಹಾಕಬೇಡ್ರಿ, ಯಾಕಂದ್ರೆ ಬಹಳಷ್ಟು ಅಳಸು ಆಯ್ತದ, ಅದ್ರ ಸಲುವಾಗಿ ಹಿಟ್ಟು. ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಉಪ್ಪೆಲ್ಲ ಕರಗತನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಇರಬೇಕು ಹಿಟ್ಟು. ಇನ್ನು ನಾನು ಸ್ಪೂನ್ಲಿಂತ ಏನು ಹಾಕಲ್ಲ, ಚಮಚಲಿಂತ ನಾನು ಯಾವಾಗ ಭೀ ಈ ಥರ ಬಟ್ಟಲಿಂತ ಹಾಕ್ತೀನಿ, ರೌಂಡ್ ಇರೋ ಬಟ್ಟಲಿಂತ. ಇನ್ನು ನಾನು ಆ ಕಡೆ ಅಲ್ಲಾಗ ಹಿಟ್ಟೆಲ್ಲ ಕಲ್ಸ್ಕೊಂಬತ್ತಾನೆ, ಈ ಕಡೆ ಹಂಚು ಭೀ ಕಾಯ್ದಿತ್ತು. ಇನ್ನು ಅದಕ್ಕೆ ಎಣ್ಣೆ ಹಚ್ಕೊಳತ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನು ಅದಕ್ಕೂ ಎಣ್ಣೆ ಎಲ್ಲ ಕಾಯ್ದಿದ್ಮೇಲೆ ಸ್ವಲ್ಪ ನೀರು ಹೊಡ್ಕೊತೀನಿ. ಹೋಟೆಲ್ ಸ್ಟೈಲ್ ಅಲ್ವಾ, ಅದ್ರ ಸಲುವಾಗಿ ಹೋಟೆಲ್ದಾಗ ಮಾಡಿದಪ್ಲೇ ಮಾಡ್ಬೇಕಂದ ನಾ ಭೀ ಇದಕ್ಕೆ ನೀರು ಹಾಕ್ಕೋತೀನಿ. ಯಾವಾಗ ಭೀ ಹೊಡ್ಕೊತೀನಿ, ಹೀಗೆ ಅಂತಿಲ್ಲ. ನೀರು ಸ್ವಲ್ಪ ಹೊಡೆದಿದ್ಮೇಲೆ ಇನ್ನು ದೋಸೆ ಹಾಕ್ಲತ್ತೀನಿ. ಸ್ವಲ್ಪ ಫಸ್ಟಿನ ದೋಸೆ ನಾನು ಸಣ್ಣದು ಹಾಕ್ಲತ್ತೀನಿ, ಯಾಕಂದ್ರೆ ಮಕ್ಳಿಗೆ ಭೀ ಕೊಡಲ್ಲ ನಾನು ಫಸ್ಟ್ ದೋಸೆ. ಇನ್ನು ನಾನು ಇಲ್ಲ ನಮ್ಮ ಮನೆಯವ್ರು ತಿಂತೀವಿ, ಅದ್ರ ಸಲುವಾಗಿ ಫಸ್ಟ್ ದೋಸೆ ಸಣ್ಣದೇ ಹಾಕ್ತೀನಿ. ಇನ್ನು ಸ್ವಲ್ಪ ಹೊತ್ತು ಅದ್ರ ಮ್ಯಾಗಿನ ಹಿಟ್ಟೆಲ್ಲ ಆರಿದ ಮೇಲೆ ಇನ್ನು ಎಣ್ಣೆ ಹಚ್ಕೊಂಡು ಅದಕ್ಕೆ ಬಿಡ್ತೀನಿ. ಇನ್ನು ಒಂದು 2 ಸೆಕೆಂಡ್ ಬಿಟ್ಟರೆ ಆಗೋಯ್ತು, ಅದು ದೋಸೆ ತಾನೇ ಮ್ಯಾಗ ಏಳಕ್ಕೆ ಶುರು ಮಾಡ್ತದೆ. ಇನ್ನು ಆವಾಗ ಹಂಚಿಗೆ ಚಂದ ಕಾಯ್ದದ, ದೋಸೆ ಚಂದ ಹೊಂಟವ ಅನ್ಕೋಬೋದು. ಇನ್ನು ಫಸ್ಟ್ ಅದಲ್ವ ನಾನು ಸ್ವಲ್ಪ ದಪ್ಪೆ ಹಾಕೀನಿ, ಅದ್ರ ಸಲುವಾಗಿ ಕಲರ್ ಏನೂ ಬಂದಿಲ್ಲ. ಇದಕ್ಕೆ ಸ್ವಲ್ಪ ಹೊತ್ತು ಮೆತ್ತಗೆ ಮಾಡೀನಿ, ದಪ್ಪ ಹಾಕಿನಲ್ವ ಸ್ವಲ್ಪ ಮೆತ್ತಗೆ ಬರ್ತದೆ. ನೀವು ಬೇಕಂದ್ರೆ ತೆಳ್ಳಗೆ ಹಾಕ್ಕೊಂಡು ಖಡಕ್ ಮಾಡ್ಕೋಬೋದು, ಆವಾಗ ಕ್ರಿಸ್ಪಿಯಾಗಿ ಬರ್ತದೆ. ಇನ್ನು ಮತ್ತು ನಾ ಇದಕ್ಕೇನು ಎಣ್ಣೆ ಹಚ್ಲತ್ತಿಲ್ಲ, ನಾನು ಒಂದೇ ಸರ್ತಿ ಹಚ್ತೀನಿ ಎಣ್ಣೆ. ಯಾವಾಗ ಭೀ ಒಂದು ಸರ್ತಿ ಎಣ್ಣೆ ಹಚ್ಚಿದ್ರೆ ಆಗೋಯ್ತು. ಇನ್ನು ಯಾವಾಗ ಒಂದು ದೋಸೆ ತೆಗೆದಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹೊಡ್ಕೊಂಡು ಇನ್ನು ಮತ್ತೊಂದು ದೋಸೆ ಹಾಕೋಬೋದು. ನಾನು ಈ ಸರ್ತಿ ದೊಡ್ಡದು ಹಾಕ್ಲತ್ತೀನಿ, ಜಾಸ್ತಿ ಹಿಟ್ಟು ಹಾಕಿ ದೊಡ್ಡದು ಹಾಕ್ಲತ್ತೀನಿ. ಇನ್ನು ದೊಡ್ಡದು ಹಾಕಿ ಇದಕ್ಕೂ ಬಟರ್ ಹಚ್ಲತ್ತೀನಿ, ಬೆಣ್ಣೆ ಅಂತಾರಲ್ವ ಅದು. ಈ ಕಡೆಲ್ಲ ಎಲ್ಲಿ ಬೆಣ್ಣೆ ಸಿಗ್ತದೆ, ಸಿಟಿಯಾಗ ಇಲ್ಲಿ ಬಟರ್ ಅಂತಂದು ಅದು ತಂದಿದ್ದೇವೆ. ನನ್ನ ದೊಡ್ಡ ಮಗಳಿಗಂತೂ ಬಟರು ಚೀಸು ಇಂಥವೆಲ್ಲ ಇಷ್ಟ. ಆಕಿ ಯಾವಾಗ ಹೋದಾಗ ತಂದ್ಕೊಂಡಳು, ಇನ್ನು ಮನ್ಯಾಗ ಅದಂತಂದು ಹಚ್ಚಿ ಕೊಡ್ತೀನಿ. ಯಾವಾಗ ಭೀ ದೋಸೆಗಾದ್ರೂ ಹಚ್ಚಿ ಕೊಡ್ತೀನಿ ಬಟರು, ಬೇರೆದಕ್ಕೆ ಎದಕ್ಕೂ ಹಾಕಲ್ಲ. ನಂಗಂತೂ ಅಸ್ಸಲು ಇಷ್ಟ ಇಲ್ಲ. ಇನ್ನು ಆಕೆ ಒಬ್ಬಾಕಿನೇ ತಿಂತಾಳೆ ನಮ್ಮ ಮನ್ಯಾಗ. ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಿದ್ಮೇಲೆ ತಿರುವಿ ಹಾಕ್ಕೊಳತ್ತೀನಿ. ಬೇಕಂದ್ರೆ ತಿರುವಿ ಹಾಕೋಬೋದು, ಇಲ್ಲ ಅಂದ್ರೆ ಇಲ್ಲ. ನೋಡ್ಬೋದು ಈಗ ಈ ಥರ ಆಗ್ಯದ. ಕ್ರಿಸ್ಪಿ ಬೇಕಾದ್ರೂ ಮಾಡ್ಬೋದು, ನಾನು ಸ್ವಲ್ಪ ಮಕ್ಕಳು ಮೆತ್ತಗೆ ಇರಲಿ ಅಂತಂದು ಮಕ್ಕಳಿಗೆ ಮೆತ್ತಗೆ ಮಾಡತ್ತೀನಿ. ಫಸ್ಟ್ ದೋಸೆ ಪ್ಲೇನ್ ಹಾಕೀನಿ, ಈಗ ಇನ್ನೊಂದು ದೋಸೆ ಹಾಕ್ತೀನಿ. ನೋಡಿರಿ ನೀವು ಯಾವ ಥರ ಈ ಹೋಟೆಲ್ ಸ್ಟೈಲ್ನಲ್ಲಿ ಹಾಕ್ತಾರಲ್ವ ಆ ಥರ ದೋಸೆ ಮೇಲೆ ಸೆಂಟರ್ದಾಗ ಆಲೂ ಹಾಕಿ ಅದು ಹಾಕಿ ಮಾಡ್ತಾರಲ್ವ ಆ ಥರ ಹಾಕ್ಲತ್ತೀನಿ. ಇನ್ನು ಇದು ಭೀ ಇನ್ನೊಂದು ದೋಸೆ ಹಾಕ್ಕೊಂಡು ಇದು ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡೀನಿ. ಇನ್ನು ತೆಳ್ಳಗೆ ಹಾಕ್ಕೊಂಡು ಇದಕ್ಕೆ ಭೀ ಬಟರ್ ಹಚ್ಲತ್ತೀನಿ. ಇನ್ನು ಇಬ್ಬರು ಮಕ್ಕಳು, ಒಬ್ಬಾಕಿಗೆ ಬಟರ್ ಹಚ್ಚೋದು ಚೆಂದ, ಇನ್ನೊಬ್ಬಾಕಿಗೆ ಬ್ಯಾಡಲ್ವ, ಅದಕ್ಕೆ ಇಬ್ಬರಿಗೂ ಬಟರ್ ಹಚ್ಚೇ ಕೊಡ್ಲತ್ತೀನಿ. ನನ್ನ ಮಗಳಿಗೆ ಕೇಳ್ದೆ, ಇನ್ನು ಆಲೂ ದೋಸೆ ಮೇಲೆ ಬೇಕಾ ಇಲ್ಲ ಸಪ್ರೇಟ್ ಪ್ಲೇಟ್ನಾಗ ಬೇಕಂದ್ರು, ಇಲ್ಲ ನನಗೂ ದೋಸೆ ಮೇಲೆ ಬೇಕು ಅಂತಂದಳು. ಅದ್ರ ಸಲುವಾಗಿ ಇನ್ನು ಪ್ಲೇಟ್ನಾಗಿಂದ ಆಲೂ ತೊಗೊಂಡು ಇನ್ನು ದೋಸೆ ಮೇಲೆ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಇನ್ನು ಆಲೂಗಡ್ಡೆ ಏನಾರ ಇದ್ರು ಅಂದ್ರೆ ಮ್ಯಾಶ್ ಮಾಡ್ಕೋಬೇಕು ಚೆಂದ. ದೋಸೆ ತುಂಬ ಇದು ಮಾಡ್ಕೋಬೇಕು, ಸೆಂಟರ್ನಾಗ ಇಟ್ಟು. ಇನ್ನು ನೋಡ್ಬೋದು ತಾನಾಗಿ ಒಂದು ಸೈಡಿಗೆ ದೋಸೆ ತಾನೇ ಏಳತ್ತದ ಆಲ್ರೆಡಿ. ಯಾಕಂದ್ರೆ ಈ ಥರ ಇದು ತಂದ್ರೆ ನಮ್ಮ ದೋಸೆ ಪರ್ಫೆಕ್ಟ್ ಬಂದವ, ಹೋಟೆಲ್ ಸ್ಟೈಲ್ನಾಗ ಬಂದವ ಅಂತಂದು ತಿಳ್ಕೊಬೋದು. ಅದು ನಾನೇನು ಖರ್ಚಿಲಿಂತ ಇದು ಮಾಡತ್ತಿಲ್ಲ, ಸ್ವಲ್ಪ ಸೆಂಟರ್ದಾಗ ಬಿಡಿಸ್ಕೋಬೇಕಾಯ್ತದ. ಯಾಕಂದ್ರೆ ಸೆಂಟರ್ದಾಗ ಜಾಸ್ತಿ ಉರಿ ಇರ್ತದಲ್ವ, ಅದ್ರ ಸಲುವಾಗಿ. ಇನ್ನು ಸುತ್ತಮುತ್ತ ಅದು ತಾನೇ ಹೇಳ್ತದೆ. ನೋಡ್ಬೋದು ನೀವು ತಾನೇ ಅದು ಎಲ್ಲ ದೋಸೆ ಬಂದದ. ಈ ಥರ ಮಾಡಿ ನೋಡ್ರಿ, ನೀವು ಭೀ ನಿಮ್ಮ ಮಕ್ಕಳು ಭೀ ಚಂದ ತಿಂತಾರೆ. ಹೋಟೆಲ್ದಾಗಿಂದ ಯಾವ್ದು ಭೀ ಕೇಳಲ್ಲ, ಇನ್ನು ಹೋಟೆಲ್ಗೆ ಹೋಗಮ್ಮಂತೆ ಅಂಬಲ್ಲ. ಇನ್ನು ಮಾಡಿ ಟ್ರೈ ಮಾಡಿ ನೋಡ್ರಿ. ಇನ್ನು ನನಗೆ ಭೀ ಕಮೆಂಟ್ ಮಾಡಿರಿ, ನಾನು ಮಾಡಿನಂತ ಇನ್ನಷ್ಟು ವೀಡಿಯೋಗಳು ಹಾಕ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದದ, ಹೋಟೆಲ್ ಸ್ಟೈಲ್ನಾಗ ಬಂದದ ಅಂತಂದು. ಹೋಟೆಲ್ದಾಗ ಭೀ ಇದೇ ಥರ ಮಾಡ್ಕೊಡ್ತಾರೆ, ಅದಕ್ಕೆ ಅಷ್ಟೊಂದು ದುಡ್ಡು ಕೊಡೋ ಬದಲಿ ನಾವೇ ಮನೆಯಾಗ ಮಾಡ್ಕೊಂಡು ತಿನ್ಬೋದಲ್ವ. ಅದ್ರ ಸಲುವಾಗಿ ನಾನು ಇವತ್ತು ಮನೆಗೆ ಇದೇ ಥರ ಮಾಡ್ತೀನಿ. ಇನ್ನು ಈ ಆಲೂ ಹಾಕಿ ಮಾಡಿದ್ದು ನನ್ನ ದೊಡ್ಡ ಮಗಳಿಗೆ ಈ ಥರ ಸಪ್ರೇಟ್
ಸಪ್ರೇಟ್ ಮಾಡಿದ್ದು ಸಣ್ಣ ಮಗಳಿಗೆ ಹಾಕಿ ಇನ್ನು ಇಬ್ಬರಿಗೂ ಪ್ಲೇಟ್ ಸರ್ವ್ ಮಾಡ್ಲತ್ತೀನಿ. ಚಟ್ನಿ, ಆಲೂಗಡ್ಡೆ ಪಲ್ಯ, ಅನ್ನ ಇಷ್ಟೇ ಫ್ರೆಂಡ್ಸ್. ಮನೆಗೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ಬೋದು. ಇನ್ನು ನಾನು ಸ್ವಲ್ಪ ಮೆತ್ತಗೆ ಮಾಡೀನಿ. ಇನ್ನು ನಿಮಗೆ ಕ್ರಿಸ್ಪಿ ಆಗಬೇಕಂದ್ರೆ ಇನ್ನು ಸ್ವಲ್ಪ ಏನಂತಾರೆ ಗಟ್ಟಿ ಮಾಡ್ಕೊಬೋದು. ಹಿಟ್ಟು ಗಟ್ಟಿ ಮಾಡಿಕೊಂಡು ಇನ್ನು ತೆಳ್ಳು ಹಾಕೋಬೇಕು. ನಾನು ಸ್ವಲ್ಪ ಅಳಸೆ ಮಾಡೀನಿ ಮೆತ್ತಗಿರ್ತಾವ ಅಂತಂದು. ನಮ್ಗೆ ಎಷ್ಟು ಕ್ರಿಸ್ಪಿ ಆಗಬೇಕು ಅಷ್ಟು ಗಟ್ಟಿಯಾಗಿ ಹಿಟ್ಟು ಮಾಡ್ಕೋಬೇಕು. ಎಷ್ಟು ಮೆತ್ತಗೆ ಬೇಕು ಅಷ್ಟು ಸ್ವಲ್ಪ ಹಿಟ್ಟು ಅಳಸಿರಬೇಕು ಅಷ್ಟೇ. ಗೊತ್ತಾಯ್ತಲ್ಲ ದೋಸೆ ಮಾಡೋ ಟ್ರಿಕ್ಕು. ಇನ್ನು ದೋಸೆ ನಮ್ಗೆ ಎಲ್ಲಿ ಭೀ ಹೊರಗೆ ತಿನ್ಬೋದು, ಹತ್ತಲ್ಲ. ಇನ್ನು ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಸಲುವಾಗಿ ಸ್ವಲ್ಪ ಇನ್ನೊಂದು 2 ದೋಸೆ ಹಾಕ್ಲತ್ತೀನಿ. ಈ ಥರ ದೋಸೆ ಅದು ಮಾಡಿದ್ರು ನನ್ನ ಮಗಳು ಲಂಚಿಗೆ ಭೀ ಅದೇ ತೊಗೊಂಡು ಹೋಗ್ತಾಳೆ ದೋಸೆನೇ. ಅದ್ರ ಸಲುವಾಗಿ ದೋಸೆ ಸ್ವಲ್ಪ ದಪ್ಪನೇ ಹಾಕ್ಲತ್ತೀನಿ. ಯಾಕಂದ್ರೆ ಸ್ಕೂಲಿಗೆ ಹೋಗ್ತಾಳಲ್ವ, ಹೊಟ್ಟೆ ತುಂಬಲ್ಲ ಏನಿಲ್ಲ ತೆಳ್ಳು ಹಾಕೋರು ಅಂತಂದು ಇನ್ನೊಂದು ದೋಸೆ ಹಾಕಿ ಅದಕ್ಕೆ ಭೀ ಬಟರ್ ಹಚ್ಚಿ ತಾನೇ ಹೇಳ್ತದೆ. ನಾನೇನು ಅದಕ್ಕೂ ಇದು ಮಾಡೋದು ಹತ್ತಲ್ಲ ಏನಿಲ್ಲ. ಚೆಂದ ಸ್ವಲ್ಪ ಮೆತ್ತಗೆ ಮಾಡ್ಲಿಕ್ಕಲತ್ತೀನಿ. ಅದ್ರ ಸಲುವಾಗಿ ನಾನು ಜಲ್ದಿನೇ ತೆಕ್ಕೊಂಡಿನಿ. ನೋಡ್ಬೋದು ನೀವು. ಇದಕ್ಕೆ ಭೀ ಕಲರ್ ಎಷ್ಟು ಸೂಪರಾಗಿ ಕಲರ್ ಬಂದದ ಅಂತಂದು. ಇದೇ ಥರ ಮಾಡ್ತಾರೆ ಹೋಟೆಲ್ದವ್ರು. ಅವ್ರೇನು ಬೇರೆ ವೆರೈಟಿ ಐಟಮ್ಸು ಅದ್ರೊಳಗೆ ಏನು ಭೀ ಹಾಕಲ್ಲ. ಇನ್ನು ನಾವೇ ಮನೆಗೆ ಆರಾಮ್ ಮಾಡ್ಕೊಂಡು ಮನ್ಯಾಗ ಹೆಲ್ದಿಯಾಗಿ ತಿನ್ಬೋದು. ಇನ್ನು ನನ್ನ ಮಕ್ಳಿಗೆ ಕೊಟ್ಟಿನಲ್ವ 2 ದೋಸೆ ಹಾಕಿಟ್ಟು ಇವ್ರಿಗೆ ಬಂದು ನೋಡತನ ಇವ್ರು ಹೆಂಗಾಗ್ಯದ ಅಂತ ಕೇಳೋರು ಸೂಪರ್ ಆಗ್ಯದ ಅಲ್ಲತ್ತಿರು. ನನ್ನ ಮಕ್ಕಳು ಹೊರಗಿಂದ ಯಾವ್ದು ಭೀ ತಿಂಬಲ್ಲ, ಮನೆಗೆ ತಿಂತಾರೆ. ಅದ್ರ ಸಲುವಾಗಿ ನಾನು ಅವ್ರಿಗೆ ಏನು ಬೇಕೋ ಅದೆಲ್ಲ ಮನೆಗೆ ತಂದು ಮಾಡಿಕೊಡ್ತೀನಿ. ಇನ್ನು ಲಂಚ್ ಬಾಕ್ಸು ನನ್ನ ಮಗಳ ಲಂಚ್ ಬಾಕ್ಸಿಗೆ ಭೀ ಹಾಕ್ಲತ್ತೀನಿ ದೋಸೆ. ಇನ್ನು ದೋಸೆ ಅದು ಮಾಡಿಕೊಟ್ರೆ ಈ ಥರ ಪೀಸ್ ಮಾಡಿಕೊಟ್ಟು ಇನ್ನು ಬಾಕ್ಸ್ನಾಗ ಹಾಕಿಡ್ತೀನಿ. ಒಂದು 2 ದೋಸೆ ಕೊಡ್ತೀನಿ ಯಾವಾಗ ಭೀ. ಯಾಕಂದ್ರೆ ಹೊಟ್ಟೆ ತುಂಬಬೇಕಲ್ವ, ಮನ್ಯಾಗ ಒಂದೇ ದೋಸೆ ತಿಂತಾಳೆ. ಇನ್ನು ಸ್ಕೂಲ್ನಾಗ ಹೋದ್ರೆ ಭೀ ಜಾಸ್ತಿ ಹೊಟ್ಟೆ ತುಂಬ ಇದ್ದರೆ ಚೆಂದ ಅಂತಂದು ಇನ್ನು ಆಕೆಗೆ ಆಲೂಗಡ್ಡೆ ಪಲ್ಯ ಒಂದೇ ಬೇಕು. ಇನ್ನು ಚಟ್ನಿ ಅದು ಏನೂ ಬೇಕಾಗಲ್ಲ ಸ್ಕೂಲಿಗೆ. ಅದ್ರ ಸಲುವಾಗಿ ಆಲೂಗಡ್ಡೆ ಪಲ್ಯ ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿಟ್ಟಿನಿ. ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.